ಅನೇಕ ಅಂಶಗಳು ಅವ್ರ ಗಮನಕ್ಕೆ ನಾನು ತಂದೆ. ನಾನು ಮೊನ್ನೆ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ನೀವು ಕಂಟೆಸ್ಟ್ ಮಾಡಬಾರ್ದು. ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳಿದ್ರೆ ಗೊತ್ತಿಲ್ಲ. ಸೂಚನೆ ಪರಿಪಾಲನೆ ಮಾಡಿದೆ, ಆಯಿತು. ಈ ಬಾರಿ ಕೂಡ ಕರೆದು ಬಿಟ್ರಲ್ಲ ಡೆಲ್ಲಿಗೆ. ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರ ಮಾತನ್ನು ಮೀರಬೇಕು ಬೇಡ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ. ನಾನು ಹೋಗಲಿಲ್ಲ ಏನಾಗುತ್ತೆ, ಎಷ್ಟು ಸೊಕ್ಕು ಈಶ್ವರಪ್ಪನವ್ರಿಗೆ ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು. ನಾನು ಅದಕ್ಕೋಸ್ಕರ ಡೆಲ್ಲಿಗೆ ಹೋದೆ. ಭಗವಂತ ನನ್ನ ಜೊತೆಗಿದ್ದಾನೆ ಅದಕ್ಕೆ ಸಾಕ್ಷಿ. ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ, ನಾನು ಅನೇಕ ಪ್ರಶ್ನೆಗಳು ಅವ್ರ ಮುಂದೆ ಇಟ್ಟಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರು ನನಗೆ ಭೇಟಿ ಆಗಲಿಲ್ಲ. ಅದರ ಅರ್ಥ ಅಲ್ಲ, ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ, ನೀವು ಹಂಗೆ ಅವ್ರು ಕೊಡಲಿಲ್ಲ. ಅವ್ರು ಡೆಲ್ಲಿ ಹೋದ, ಅವ್ರ ಆಫೀಸಿಗೆ ಫೋನ್ ಮಾಡಿದೆ, ಬನ್ನಿ ಟೈಮ್ ಹೇಳ್ತೀನಿ ಅಂತ ಹೇಳಿದರು. ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಳ್ಳೆಯದಾಯ್ತು, ಅದು ಒಳ್ಳೆಯದೇ ಆಯ್ತು ನನಗೆ. ಅವರೇನಾದ್ರು ಕೂಡ ಭೇಟಿ ಮಾಡಿ ಇದಷ್ಟು ಅನ್ಯಾಯಗಳೇನೇನಾಗಿದೆ ಅದಷ್ಟನ್ನು ಕೇಳಿ ಆಮೇಲೂ ಕೂಡ ಅವ್ರು ವಾಪಸ್ ತೊಗೊಂತಂದ್ರೆ ಏನು ಮಾಡಬೇಕಿತ್ತು ನಾನು? ದೊಡ್ಡವ್ರ ಮಾತು ಮೀರ್ತಾರೆ ನೋಡಪ್ಪ ಅನ್ನೋಂಥ ಒಂದು ಆಪಾದನೆ ಬರ್ತಿತ್ತು. ಅವರೇ ಯೋಚನೆ ಮಾಡಿರಬೇಕು, ಇಲ್ಲ ಅವ್ರು ಮಾಡ್ತಿರೋದು ನ್ಯಾಯ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ನಾವೊಂದು ಕಡೆ ಹೆಂಗೆ ನ್ಯಾಷನಲ್ BJP ಹೋರಾಟ ಮಾಡ್ತಿದ್ದೀವೋ, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಿರೋಂಥ ಅನ್ಯಾಯದ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ದಾರೆ, ಸರಿ ಇರ್ಬೋದು ಅನ್ನೋಂಥ ಭಾವನೆ ಅವರು ಅನೇಕರ ಹತ್ರ ಮಾತಾಡಿ ಈ ತೀರ್ಮಾನ ತೊಗೊಂಡಿರ್ಬೋದು. ಯಾಕೆಂದರೆ ಅವರೇ ದೆಹಲಿ ಬಾ ಅಂಥೇಳಿ ಭೇಟಿ ಕೊಡಲಿಲ್ಲ ಅರ್ಥ ಅವ್ರು ಇರಿಸ್ಮುರ್ಸು. ಒಂದು ಕುಟುಂಬದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅಂದಾಗ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣ ಇದೆಯಲ್ಲ, ಯಡಿಯೂರಪ್ಪ ಅವ್ರ ಮಕ್ಕಳದ್ದು ಇದೆಯಲ್ಲ. ಈ ರೀತಿ ಅನೇಕ ಅಂಶ ನಾನೇನು ಪ್ರಸ್ತಾಪ ಮಾಡಿದೆ, ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಭೇಟಿ ಮಾಡಿಲ್ಲ. ನನಗೆ ಅದಕ್ಕೋಸ್ಕರ ಹೇಳಿ ಭಗವಂತ ಇದ್ದಾನೆ ಅಂತ. ದೊಡ್ಡವ್ರ ಮಾತು ಮೀರಲಿಲ್ಲ, ಅವ್ರು ಕರೆದ್ರು ಅಂತ ಡೆಲ್ಲಿಗೆ ಹೋದೆ. ಅವ್ರು ಸಿಗಲಿಲ್ಲ ಅಂತ ಅರ್ಥ ಏನು? ನೀನು ಹೋಗು ವಾಪಸ್ ಶಿವಮೊಗ್ಗಕ್ಕೆ, ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳ್ದಂಗೆ ಅದು. ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರ ಅಂತ ಭಾವಿಸ್ತೀನಿ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. 12ನೇ ತಾರೀಕು ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಮೆರವಣಿಗೆ ಹೊರಡ್ತೀವಿ ನಾವು. ಆ ಮೆರವಣಿಗೆ ಹೋಗಿ ನಾಮಿನೇಷನ್. ಅಲ್ಲಿ ಜನಬೆಂಬಲ ಹೇಗಿದೆ ಸರ್? ಅಲ್ಲಿ ನೀವು ಬಂದು ನೋಡಿ ಗೊತ್ತಾಗುತ್ತೆ. ಎಲ್ಲರೂ ಹೇಳೋದು ಒಂದೇ, ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದಾರೆ ಒಂದು, ಇವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಯಾವುದೇ ಕಾರಣಕ್ಕೂ ಇರಬಾರ್ದು. ಈ ಎಲ್ಲ ಅಂಶಗಳು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ. ನಾವಿನ್ನೂ ಹೋಗಿ ಸಾಮಾನ್ಯ ಜನರ ಹತ್ರ BJPನೋ ಕಾಂಗ್ರೆಸ್ಸೋ JDS ಭೇಟಿ ಮಾಡೋಕ್ಕಾಗಿಲ್ಲ, 3 ಪಕ್ಷದವ್ರು ಭೇಟಿ ಮಾಡೋಕ್ಕಾಗಿಲ್ಲ. ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿ ನಾವು ಈಶ್ವರಪ್ಪನಿಗೆ ಭೇಟಿ ಮಾಡಬೇಕು ಅಂತ, ಅವ್ರು ಬೆಂಬಲ ಕೊಡಬೇಕು ಅಂತ. ಬರೀ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಗುಂಪು ನಮ್ಮ ಜೊತೆಗಿಲ್ಲ ಅಂತ ಅಂದ್ಕೋಬೇಡಿ, ತುಂಬ ದೊಡ್ಡ ಗುಂಪು ನಮ್ಮ ಜೊತೆಗಿದೆ. ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಡಂಬಿ ಕ್ಯಾಂಡಿಡೇಟ್ ಹಾಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು, ಹಾಗಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. JDSನವರು ಏನು ಹೇಳ್ತಾರೆ, ನಾವು ಬೆಂಬಲ ಕೊಡ್ತೀವಿ. ಈ ರೀತಿ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಾತೀತವಾಗಿ ನಾನು ಬೆಂಬಲ ಕೊಡ್ತಿರೋದು. ನಾನು 100% ಗೆಲ್ತೀನಿ ಅಂತ ವಿಶ್ವಾಸ ನನಗೆ. ನನಗೇನು ನನ್ನ ಗಮನಕ್ಕೆ ಬಂದಿದೆ ಅದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಊಹೆಗೆ ನಾನು ಯಾವ ಕಾರಣಕ್ಕೂ ಹೋಗಲ್ಲ. ಈಗ ಸರ್, ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರು ಎಲ್ಲ ಡೆಲ್ಲಿಗೆ ಹೋದ ಒಂದು ಭರವಸೆ ಇರುತ್ತೆ, ಏನಾದರೂ ಆಗ್ಬೋದು ಏನೋ ಎಲ್ಲ ಸರಿ ಹೋದ್ರಿ. ನಾನು ಹೇಳ್ತೀನಲ್ಲ, ಅಮಿತ್ ಶಾ ಅಂತ ಒಬ್ಬ ರಾಷ್ಟ್ರೀಯ ನಾಯಕರು ಡೆಲ್ಲಿ ಬಾರಪ್ಪ ಅಂತ ಕರೆದಾಗ ನಾನು ಹೋಗಿದ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ಗೊತ್ತಿಲ್ಲ ಅಂದೆ, ಅವಮಾನ ಮಾಡೋದಕ್ಕೆ ನೋ ಯಾವ ಕಾರಣಕ್ಕೂ ಅವ್ರು ಅವಮಾನ ಮಾಡಿಲ್ಲ. ಆದರೆ ನಾನು ಅವ್ರ ಜೊತೆ ಕೂತು ಚರ್ಚೆಗೆ ಇಳಿದಾಗ ಏನಾಗುತ್ತೆ, ಅವರಿಗೆ ಈಶ್ವರಪ್ಪ ಮಾಡಿದ್ರೆ ಸರಿ ಇದೆ ಅಂತ ಅನಿಸಿ ನೀನು ಚುನಾವಣೆ ಸ್ಪರ್ಧೆ ಮಾಡೋದು ನೇರ ಹೇಳೋಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ತಡಿಯಪ್ಪ, ನಿಮ್ಮ ಭಾವನೆ ನಾನು ಕೇಳಲ್ಲ, ನನ್ನ ಭಾವನೆ ಕೇಳು. ನಾನೇನು ಹೇಳ್ಕೊಟ್ಟಿದ್ದೀನಿ, ಅವರು ಕರೆದು ಚರ್ಚೆ ಮಾಡೋಂಥ ಸಂದರ್ಭ ಬಂದಾಗ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಯಾವ ವಿಚಾರಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ. ಹಂಗಾಗಿ ಅವ್ರಿಗೆ ಮುರುಸಾಗೋದು. ಆಗ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಮಾಡು ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಅವಾಯ್ಡ್ ಮಾಡಿರೋದೆ ಒಳ್ಳೆಯದು. ಥ್ಯಾಂಕ್ ಯು.